ಡೆಂಗ್ಯೂ ರೋಗದ ಬಗ್ಗೆ ಭಯ ಬೇಡ, ಕಾಳಜಿ ಇರಲಿ. ಲಕ್ಷಣಗಳು ಕಂಡಲ್ಲಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡೆಯಬೇಕು ಎಂದು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಶ್ರೀಮತಿ ಗೌರಿ ನಾಯ್ಕ ಅಭಿಪ್ರಾಯಪಟ್ಟರು. ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಇಸಲೂರು ಶಿರಸಿಯಲ್ಲಿ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ನಡೆದ ಡೆಂಗ್ಯೂ ರೋಗದ ಜಾಗೃತಿ ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಂತರ ಅವರು ಸಾಂಕ್ರಾಮಿಕ ರೋಗಗಳು, ಹರಡುವ ವಿಧಾನಗಳು, ಪರಿಹಾರ ಉಪಾಯಗಳು, ವಿವಿಧ ರೋಗ ತಡೆಯುವಲ್ಲಿ ವಿದ್ಯಾರ್ಥಿಗಳ ಪಾತ್ರದ ಕುರಿತು ಮಾಹಿತಿ ನೀಡಿ ರೋಗ ಹರಡಲು ಕಾರಣಗಳು ಮತ್ತು ಅವುಗಳ ಪರಿಣಾಮದ ಬಗ್ಗೆ ನಾವು ಸದಾ ಜಾಗೃತರಾಗಿರಬೇಕೆಂದು ತಿಳಿಸಿದರು. ನಂತರ ಪ್ರಾಂಶುಪಾಲರಾದ ಶ್ರೀಮತಿ ಗಿರಿಜಾ ಪೂಜಾರಿ ಮಾತನಾಡಿ, ಡೆಂಗ್ಯೂ ಜ್ವರವನ್ನು ತಡೆಗಟ್ಟಲು ಯಾವುದೇ ಲಸಿಕೆಗಳಿಲ್ಲದ ಕಾರಣ ಸೋಂಕಿತ ಸೊಳ್ಳೆ ಕಚ್ಚದಂತೆ ನೋಡಿಕೊಳ್ಳುವುದು ಹಾಗೂ ಸೊಳ್ಳೆ ಉತ್ಪತ್ತಿಯಾಗದಂತೆ ಸುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಡುವುದರ ಮೂಲಕ ನಾವು ಡೆಂಗ್ಯೂ ರೋಗದಿಂದ ಮುಕ್ತಿ ಹೊಂದಬಹುದೆಂದು ಹೇಳಿ, ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯ ಕಾರ್ಯ ಶ್ಲಾಘನೀಯ ಎಂದು ತಿಳಿಸಿದರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನರ್ಸಿಂಗ್ ಅಧಿಕಾರಿ ಶ್ರೀಮತಿ ಸಂಗೀತಾ ನಾಯ್ಕ್ ಸ್ವಾಗತಿಸಿದರೆ, ಸಂಗೀತ ಶಿಕ್ಷಕ ವಿಶ್ವನಾಥ್ ಹಿರೇಮಠ್ ಅವರು ನಿರೂಪಿಸಿದರು. ಅಂತೆಯೇ ವಿಜ್ಞಾನ ಶಿಕ್ಷಕಿ ಪರ್ವೀನ್ ಇಬ್ರಾಹಿಂ ವಂದಿಸಿದರು. ಈ ವೇಳೆ ಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರು ಸೇರಿದಂತೆ ಇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮಲೆನಾಡಿನ ಶಿರಸಿಯನ್ನು ತಮ್ಮ ತಪೋಶಕ್ತಿಯಿಂದ ಪವಿತ್ರವನ್ನಾಗಿ ಮಾಡಿದ ಲಿಂಗೈಕ್ಯ ಶ್ರೀ ಗುರುಸಿದ್ದರಾಜಯೋಗೀಂದ್ರ ಮಹಾಸ್ವಾಮಿಗಳು ಭಕ್ತರ ಪಾಲಿಗೆ ಅನರ್ಘ್ಯ ರತ್ನ ಎಂದು ಬಣ್ಣದ ಮಠದ ಪೀಠಾಧೀಶರಾದ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳು ನುಡಿದರು. ಅವರು ಬಣ್ಣದ ಮಠದಲ್ಲಿ ನಡೆದ ಲಿಂಗೈಕ್ಯ ಶ್ರೀ ಗುರುಸಿದ್ದರಾಜಯೋಗೀಂದ್ರ ಮಹಾಸ್ವಾಮಿಗಳ 30ನೇ ಸ್ಮರಣೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಇನ್ನು ಕಾಯಕ ಯೋಗಿಯಾಗಿದ್ದ ಶ್ರೀಗಳು ತಮ್ಮತ್ತ ಬಂದ ಅಸಹಾಯಕರಿಗೆ ಸಹಾಯ ಮಾಡಿ ಅವರ ಅಭ್ಯುದಯಕ್ಕೆ ಕಾರಣರಾದವರು. ಅವರು ಮಾಡಿದ ಪುಣ್ಯದ ಕಾರ್ಯಗಳು ಭಕ್ತರನ್ನು ಇಲ್ಲಿಯವರೆಗೂ ಬಣ್ಣದ ಮಠಕ್ಕೆ ಆಕರ್ಷಿಸುವಂತೆ ಮಾಡುತ್ತಿದೆ ಎಂದರೆ ಅದು ಅವರಲ್ಲಿದ್ದ ಮಹಾನ್ ಶಕ್ತಿಯಿಂದ. ಬಣ್ಣದ ಮಠದಲ್ಲಿ ಪ್ರತಿ ವರ್ಷವೂ ಕೂಡ ಲಿಂಗೈಕ್ಯರ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಬಣ್ಣದ ಮಠದಲ್ಲಿ ನೆರವೇರಿಸಿಕೊಂಡು ಬರುತ್ತಿದ್ದೇವೆ ಎಂದರೆ ಅದಕ್ಕೆ ಅವರನ್ನು ನಂಬಿರುವ ಭಕ್ತರೇ ಮುಖ್ಯ ಕಾರಣ ಎಂದರು. ಇನ್ನು ನವಿಲಗುಂದ ಗವಿಮಠದ ಅಭಿನವ ಬಸವಲಿಂಗ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ, ಮಠ ಮಂದಿರಗಳು ಮಕ್ಕಳಿಗೆ ಸಂಸ್ಕಾರ ನೀಡುವ ದೇಗುಲವಿದ್ದಂತೆ. ಮಕ್ಕಳಿಗೆ ಮಠಗಳಿಗೆ ಬಂದು ಗುರುಗಳ ಲಿಂಗೈಕ್ಯರ ದರ್ಶನ ಮಾಡಿಸುವುದರಿಂದ ಜ್ಞಾನ ಸಂಪನ್ನರಾಗುತ್ತಾರೆ ಎಂದರು. ನಂತರ ಬೆಳ್ಳಾವಿಯ ಕಾರದೇಶ್ವರ ಮಠದ ಕಾರದ ವೀರಬಸವ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ, ಶಿರಸಿಯ ಬಣ್ಣದ ಮಠ ಕೇವಲ ಮಠಕ್ಕೆ ಬಣ್ಣ ತಂದಿಲ್ಲ, ಗುರುಗಳನ್ನು ನಂಬಿದವರೆಲ್ಲರ ಬದುಕಿಗೂ ಬಣ್ಣ ತಂದು ಬಣ್ಣದ ಮಠವಾಗಿ ರೂಪಿತಗೊಂಡಿದೆ ಎಂದರೆ ಅದಕ್ಕೆ ಮುಖ್ಯ ಕಾರಣ ಲಿಂಗೈಕ್ಯ ಗುರುಸಿದ್ದರಾಜಯೋಗೀಂದ್ರ ಮಹಾಸ್ವಾಮಿಗಳು ಹಾಗೂ ಈ ಮಠದ ಪೀಠಾಧೀಶರಾದ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳು ಪ್ರಮುಖ ಕಾರಣರಾಗಿದ್ದಾರೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಬಣ್ಣದ ಮಠದ ವ್ಯವಸ್ಥಾಪಕರಾದ ಎಸ್ ಬಿ ಹಿರೇಮಠ್ ಅವರು, ಬಣ್ಣದ ಮಠದಲ್ಲಿ ನಡೆಯುವ ಎಲ್ಲಾ ಕಾರ್ಯಕ್ರಮಕ್ಕೂ ಸಹಾಯ ಸಹಕಾರ ನೀಡುತ್ತಿರುವ ಸಮಾಜದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸಿದರು. ಇನ್ನು ಸಭಾ ಕಾರ್ಯಕ್ರಮದ ಪೂರ್ವದಲ್ಲಿ ಮಹಿಳಾ ಮಂಡಳದ ನೂತನ ಪದಾಧಿಕಾರಿಗಳ ಅಧಿಕಾರ ಹಸ್ತಾಂತರ ನಡೆಸಲಾಯಿತು. ಇನ್ನು ಕಾರ್ಯಕ್ರಮವನ್ನು ಡಾಕ್ಟರ್ ರಶ್ಮಿ ನಿರ್ವಹಿಸಿದರು. ಬಳಿಕ ಲಿಂಗೈಕ್ಯರ ಶ್ರೀ ಕರ್ತ್ರ ಗದ್ದುಗೆಗೆ ಮಹಾರುದ್ರಾಭಿಷೇಕ, ಮಹಾಪೂಜೆ, ಮಹಾಮಂಗಳಾರತಿ, ನಂತರ ಅನ್ನದಾಸೋಹ ನಡೆಸಲಾಯಿತು. ಈ ಒಂದು ದಾಸೋಹದಲ್ಲಿ 1000ಕ್ಕೂ ಹೆಚ್ಚು ಭಕ್ತರು ಪಾಲ್ಗೊಂಡು ಅನ್ನಪ್ರಸಾದ ಸ್ವೀಕರಿಸಿದರು. ಮಹಿಳೆಯರು ಸಬಲರಾಗುತ್ತಿದ್ದಾರೆ ಎಂದರೆ ಸಶಕ್ತ ಸಮಾಜ ನಿರ್ಮಾಣವಾಗಿದೆ ಎಂದರ್ಥ. ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮ ಧ್ಯೇಯ, ಇಚ್ಛಾಶಕ್ತಿ ಹಾಗೂ ಸಾಧನೆಗಳಿಂದ ಸಮಾಜದಲ್ಲಿ ಆರ್ಥಿಕವಾಗಿ ಸಬಲರಾಗಿ ಸಮಾಜಕ್ಕೆ ಕೊಡುಗೆ ನೀಡುವ ಹಂತವನ್ನು ತಲುಪಿದ್ದಾರೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ತಿಳಿಸಿದರು. ಅವರು ಯಲ್ಲಾಪುರ ಪಟ್ಟಣದ ಎಪಿಎಂಸಿ ರೈತ ಸಭಾಭವನದಲ್ಲಿ ಮಂಗಳವಾರ ಪ್ರಗತಿ ಸಂಜೀವಿನಿ ರೈತ ಮಹಿಳಾ ಉತ್ಪಾದಕರ ಕಂಪನಿ ಹಮ್ಮಿಕೊಂಡಿದ್ದ ಪ್ರಥಮ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ಉದ್ಘಾಟಿಸಿ ಮಾತನಾಡಿದರು. ಇನ್ನು ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಮಾತನಾಡಿ, ಮಹಿಳೆಯೇ ಆಗಿರುವ ನಮ್ಮೆಲ್ಲರ ತಾಯಿ ಸದಾ ಪೂಜನೀಯ. ಇಂದು ಮಹಿಳೆಯರು ದೇಶದ ಎಲ್ಲ ಪ್ರಮುಖ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಮುಂಚೂಣಿಯ ಹಂತ ತಲುಪಿದ್ದು, ಪುರುಷರು ಕೂಡ ಹೊಟ್ಟೆ ಕಿಚ್ಚು ಪಡುವಂತಹ ವಾತಾವರಣ ನಿರ್ಮಾಣಗೊಂಡಿದೆ. ಮಹಿಳೆಯರು ತಮ್ಮ ಸಾಧನೆಯ ವಿವಿಧ ಹಂತಗಳಲ್ಲಿ ಉತ್ತುಂಗ ತಲುಪಿದ್ದು, ಅವರ ಸಂಘಟನೆಯು ಬಲಿಷ್ಠವಾಗಿದೆ ಎಂದರು. ಇನ್ನು ಪ್ರಗತಿ ಸಂಜೀವಿನಿ ಕಂಪನಿ ಅಧ್ಯಕ್ಷೆ ನಿರ್ಮಲಾ ನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅಂತೆಯೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಪಿಎಂ ಪೂಜಾರ್, ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿ ನಟರಾಜ್, ತೋಟಗಾರಿಕಾ ಇಲಾಖೆಯ ತಾಲೂಕು ನಿರ್ದೇಶಕ ಸತೀಶ್ ಹೆಗಡೆ, ಪಶುಸಂಗೋಪನಾ ಇಲಾಖೆಯ
ನಿರ್ದೇಶಕ ಡಾಕ್ಟರ್ ಸುಬ್ರಾಯ್ ಭಟ್, ಕೃಷಿ ಇಲಾಖೆಯ ನಿರ್ದೇಶಕ ನಾಗರಾಜ್ ನಾಯ್ಕ್, ಅನುಪಮ ಪೂಜಾರಿ ತಮ್ಮ ಇಲಾಖೆಗಳಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ದೊರಕಬಹುದಾದ ಯೋಜನೆಗಳ ಲಾಭವನ್ನು ವಿವರಿಸಿದರು. ಇನ್ನು ಉಮ್ಮಚಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕುಪ್ಪಯ್ಯ ಪೂಜಾರಿ, ಹಸನಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವಿನೋದ ಬಿಲ್ಲವ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮ ಪಂಚಾಯತ್ಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಅಭಿವೃದ್ಧಿ ಅಧಿಕಾರಿಗಳು, ತಾಲೂಕಿನ 15 ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಂಜೀವಿನಿ ಗ್ರಾಮ ಪಂಚಾಯತ್ ಒಕ್ಕೂಟದ ಸದಸ್ಯರು ಮತ್ತು ಪದಾಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು. ಇದೇ ವೇಳೆ 15 ಆಯ್ದ ಫಲಾನುಭವಿಗಳಿಗೆ ಹೈನುಗಾರಿಕೆಗೆ ಉಪಯುಕ್ತವಾಗುವ ಕಿಟ್ಗಳನ್ನು ವಿತರಿಸಲಾಯಿತು. ಮುನವರ್ ತಾಲೂಕಿನ ಎರೇಬಲ್ ಹಳ್ಳದಲ್ಲಿ ನೀರಿನ ಪ್ರಮಾಣ ಹೆಚ್ಚು ಹರಿಯುತ್ತಿರುವುದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಮಂಗಳವಾರ ತಹಶೀಲ್ದಾರ್ ಶಂಕರಗೌಡ ನೇತೃತ್ವದ ಅಧಿಕಾರಿಗಳ ತಂಡ ಹಳ್ಳವನ್ನು ವೀಕ್ಷಿಸಿದರು. ಇನ್ನು ತಾಲೂಕಿನ ಎರೇಬಲ್ ಗ್ರಾಮದಲ್ಲಿ 35ರಿಂದ 40 ಕುಟುಂಬಗಳಿವೆ. 2019 ಆಗಸ್ಟ್ನಲ್ಲಿ ಮೊದಲ ಬಾರಿ ಪ್ರಕೃತಿ ವಿಕೋಪವಾಗಿತ್ತು. ಆ ಮಳೆಯ ಆರ್ಭಟದಿಂದ ಎರೇಬಲ್ ಗ್ರಾಮದಲ್ಲಿ ಹಲವಾರು ಮನೆಗಳು ಜಲಾವೃತಗೊಂಡು, ಕೆಲವೊಂದು ಮನೆಗಳು ಮುಳುಗಿ ಹೋಗಿ ಭಾಗಶಃ ಜಲಾವೃತಗೊಂಡು ಜನರು ತತ್ತರಿಸಿದ್ದರು. ರಭಸದ ಮಳೆಯಿಂದಾಗಿ ಗ್ರಾಮದಲ್ಲಿ ಎಲ್ಲೆಡೆ ನೀರು ಹರಿದು 200ಕ್ಕೂ ಹೆಚ್ಚು ಜನರು ಸಂತ್ರಸ್ತರಾಗಿದ್ದರು. ಆ ವೇಳೆ ಇವರ ರಕ್ಷಣೆಗೆ ತಾಲೂಕಾಡಳಿತ ಧಾವಿಸಿ ರಕ್ಷಣಾ ಕಾರ್ಯ ನಡೆಸಿ 200 ಸಂತ್ರಸ್ತರನ್ನು ಬೋಟ್ ಮೂಲಕ ತಾಲೂಕಿನ ಬಸನಾಳ ಗ್ರಾಮಕ್ಕೆ ಸ್ಥಳಾಂತರಿಸಲಾಗಿತ್ತು. ಇನ್ನು ನೀರಿನ ಪ್ರಮಾಣ ಹೆಚ್ಚಾದರೆ ತಾಲೂಕಾಡಳಿತಕ್ಕೆ ಮಾಹಿತಿ ನೀಡಿ ಜಾನುವಾರುಗಳನ್ನು ಹಳ್ಳದಲ್ಲಿ ಬಿಡದಂತೆ ಹಾಗೂ ಜನರು ಹಳ್ಳದಲ್ಲಿ ಇಳಿಯದಂತೆ ಸೂಚಿಸಿದರು. ಈ ವೇಳೆ ಪಿಡಿಒ ಮಾನ್ವಿತಾ ನಾಯ್ಕ ಅವರಿಗೆ ಕೆಲ ಸಲಹೆ ಸೂಚನೆಯನ್ನು ನೀಡಿದರು. ಕುಮಟಾ ತಾಲೂಕಿನ ದಿವಳ್ಳಿ ಗ್ರಾಮ ಪಂಚಾಯತ್ ಅಟ್ಲಗುಂಡಿ ಸೇತುವೆ ಶಿಥಿಲದಿಂದಾಗಿ ಕುಮಟಾ ಸಿದ್ದಾಪುರ ರಾಜ್ಯ ಹೆದ್ದಾರಿಯಲ್ಲಿ ಸಾರಿಗೆ ಸಂಸ್ಥೆಯ ಬಸ್ ಸಂಚಾರ ಸ್ಥಗಿತಗೊಳಿಸಿದ್ದರಿಂದ ವಿದ್ಯಾರ್ಥಿಗಳಿಗೆ, ರೈತರಿಗೆ ಆಗುತ್ತಿರುವ ಸಮಸ್ಯೆಗಳ ಕುರಿತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ರವರಿಗೆ ಪಕ್ಷದ ಮುಖಂಡರು ಹಾಗೂ ಊರ ನಾಗರಿಕರು ಮಾಹಿತಿ ನೀಡಿದ್ದಾರೆ. ಇನ್ನು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿದ ಅಧ್ಯಕ್ಷರು ಸ್ಥಳ ಪರಿಶೀಲಿಸಿ ನಂತರ ಡಿಪೋಗೆ ತೆರಳಿ ವ್ಯವಸ್ಥಾಪಕರ ಬಳಿ ಮಾತನಾಡಿ ಆಗುತ್ತಿರುವ ಸಮಸ್ಯೆ ಕುರಿತು ಚರ್ಚಿಸಿ ಬಸ್ ಬಿಡುವ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದು ಸಾರ್ವಜನಿಕರಿಂದ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಹಿರಿಯ ನಾಯಕರಾದ ಹೊನ್ನಪ್ಪ ನಾಯ್ಕ್, ಮಂಜುನಾಥ್ ನಾಯ್ಕ್, ಸೊಪ್ಪಿನ ಹೊಸಳ್ಳಿ, ಫ್ರಾನ್ಸಿಸ್ ಸಲಾದರ್, ಅಂಬ್ರೋಜ್, ಸಂತೆಗುಳಿ ಗ್ರಾಮ ಪಂಚಾಯತ್ ಸದಸ್ಯರಾದ ಇಬ್ರಾಹಿಂ ಸಾಬ್, ಮುಖಂಡರಾದ ಕಿರಣ್ ನಾಯ್ಕ್, ಬಾಷಾ ಸಾಬ್, ಸುರೇಶ್ ನಾಯ್ಕ್, ಫಯಾಜ್ ಶೇಖ್, ಮುಜಾಫರ್ ಸಾಬ್, ರಮೇಶ್ ನಾಯ್ಕ್, ಇಮಾಮ್ ಸಾಬ್ ಸೇರಿದಂತೆ ಊರ ಗ್ರಾಮಸ್ಥರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಸಿದ್ದಾಪುರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ವಿವಿಧ ಭಾಗಗಳಲ್ಲಿ ಪ್ರಕೃತಿ ವಿಕೋಪದಿಂದಾಗಿ ಹಾನಿಗೊಳಗಾದ ಸ್ಥಳಗಳಿಗೆ ಸಿದ್ದಾಪುರ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ಭರತ್ ಚಂದ್ರ ಕೆಎಸ್ ಭೇಟಿ ನೀಡಿ ಪರಿಶೀಲಿಸಿದರು. ಹಾಳದಕಟ್ಟಾದ ಜಾಫರ್ ಇಸುಫ್ ಸಾಬ್, ಕನಕದಾಸ ಗಲ್ಲಿಯ ಜಟ್ಯಾ ಗಣಪತಿ ಅಂಬಿಗ, ಹೊಸೂರು ಎಲ್ಬಿ ನಗರದ ಲಕ್ಷ್ಮೀ ವೆಂಕಟೇಶ್ ಅಂಬಿಗ, ರವೀಂದ್ರನಗರದ ಶ್ರೀಕಾಂತ್ ದಾಮೋದರ್ ಭಟ್ ಹಾಗೂ ಸರೋಜಾ ಮಾಣಿಕ್ಯ ಸ್ವಾಮಿ ಅವರುಗಳ ಮನೆಯ ಹತ್ತಿರ ತೆರಳಿದ ನ್ಯಾಯಾಧೀಶರು ಉಪಸ್ಥಿತರಿದ್ದ ತಹಶೀಲ್ದಾರ್ ಮಧುಸೂದನ್ ಕುಲಕರ್ಣಿ ಅವರಲ್ಲಿ ಹಾನಿಯ ಮಾಹಿತಿ ಪಡೆದರು. ಇನ್ನು ಈ ವೇಳೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಜೆಆರ್ ನಾಯ್ಕ್, ಇಂಜಿನಿಯರ್ ರಮೇಶ್ ಟಿ ನಾಯ್ಕ್, ಕಂದಾಯ ಇಲಾಖೆ, ಗ್ರಾಮ ಲೆಕ್ಕಾಧಿಕಾರಿಗಳು ಸೇರಿದಂತೆ ಸಿಬ್ಬಂದಿಗಳು ಹಾಜರಿದ್ದರು. ಅತಿವೃಷ್ಟಿಯಿಂದ ಸಾಗುವಳಿ ಬೆಳೆಗೆ ನಷ್ಟ ಉಂಟಾಗಿರುವ ಅರಣ್ಯ ಅತಿಕ್ರಮಣದಾರರ ಸಾಗುವಳಿಯ ಬೆಳೆ ನಷ್ಟ ನಿರ್ಧರಿಸುವ ಕುರಿತು ಸರ್ಕಾರ ಚಿಂತಿಸಬೇಕು ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಇತ್ತೀಚೆಗೆ ಭಾರಿ ಮಳೆಯಿಂದ ಜಿಲ್ಲಾದ್ಯಂತ ಅರಣ್ಯ ಅತಿಕ್ರಮಣದಾರರ ಅಡಿಕೆ, ತೆಂಗು, ಬಾಳೆ ಮುಂತಾದ ಸಾಗುವಳಿ ಬೆಳೆ ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಅರಣ್ಯ ಅತಿಕ್ರಮಣದಾರರ ಬೆಳೆಗೂ ಪರಿಹಾರ ನೀಡಲು ಗಂಭೀರವಾಗಿ ಚಿಂತಿಸಬೇಕಾಗಿದೆ ಎಂದು ಅವರು ಇದೇ ವೇಳೆ ತಿಳಿಸಿದ್ದಾರೆ. ಇನ್ನು 2022ರಿಂದ ಮನೆ ನಂಬರ್ ದಾಖಲಾಗಿರುವ ಅತಿಕ್ರಮಣದಾರರ ಪೂರ್ಣ ಮನೆ ನಷ್ಟಕ್ಕೆ 1,20,000 ಮನೆ ನಷ್ಟ ಪರಿಹಾರ ರಾಜ್ಯ ಸರ್ಕಾರ ನೀಡುತ್ತಿದ್ದು, ಅತಿಕ್ರಮಣದಾರರ ಬೆಳೆ ನಷ್ಟಕ್ಕೆ ಪರಿಹಾರ ನಿಗದಿಗೊಳಿಸಿರಲಿಲ್ಲ. ಆ ಸಂದರ್ಭದಲ್ಲಿ ಹೋರಾಟಗಾರರ ವೇದಿಕೆಯು ಮನೆ ನಷ್ಟ ಪರಿಹಾರಕ್ಕೆ ಸರ್ಕಾರಕ್ಕೆ ಆಗ್ರಹಿಸಿತ್ತು. ಇನ್ನು ಪಹಣಿ ಪತ್ರಿಕೆಯಲ್ಲಿ ಹೆಸರಿಸಿರುವ ಭೂ ಮಾಲೀಕನಿಗೆ ಬೆಳೆ ನಷ್ಟ ಶೇಕಡಾ 33ಕ್ಕಿಂತ ಹೆಚ್ಚು ನಷ್ಟ ಉಂಟಾದಲ್ಲಿ ಪರಿಹಾರ ನೀಡಲು ಕೇಂದ್ರ ಸರ್ಕಾರದ ಎನ್ಡಿಆರ್ಎಫ್ ಮಾರ್ಗದರ್ಶನದಂತೆ ಅವಕಾಶವಿರುತ್ತದೆ. ಆದರೆ ಅತಿಕ್ರಮಣದಾರರು ಬೆಳೆ ನಷ್ಟ ಪರಿಹಾರದಿಂದ ವಂಚಿತರಾಗಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಅಲ್ಲದೆ ಜಿಲ್ಲಾದ್ಯಂತ ಸಾವಿರಾರು ಕುಟುಂಬಗಳ ಅರಣ್ಯ ಅತಿಕ್ರಮಣದಾರರ ಬೆಳೆ ನಷ್ಟಕ್ಕೆ ಒಳಗಾಗಿದ್ದು, ಸರ್ಕಾರ ಮಾನವೀಯತೆ ದೃಷ್ಟಿಯಿಂದ ತುರ್ತು ಕ್ರಮ ತೆಗೆದುಕೊಳ್ಳಲು ಅಧ್ಯಕ್ಷ ರವೀಂದ್ರ ನಾಯ್ಕ್ ಈ ಮೂಲಕ ಸರ್ಕಾರಕ್ಕೆ ಕೋರಿದ್ದಾರೆ.
ಅಂಕೋಲಾ ತಾಲೂಕಿನ ಶಿರೂರು ಬಳಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಗುಡ್ಡ ಕುಸಿತ ಉಂಟಾಗಿ 16 ದಿನಗಳಿಂದ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಸಂಪೂರ್ಣ ಬಂದ್ ಮಾಡಲಾಗಿದ್ದು, ಸದ್ಯ ಹೆದ್ದಾರಿಯಲ್ಲಿನ ಮಣ್ಣು ತೆರವು ಮಾಡಲಾಗಿದ್ದು, ಎನ್ಎಚ್ ಅಧಿಕಾರಿಗಳಿಂದ ಒಪ್ಪಿಗೆ ಬಂದ ಬಳಿಕ ವಾಹನ ಸಂಚಾರ ಆರಂಭವಾಗುವ ಸಾಧ್ಯತೆ ಇದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಇನ್ನು ಗುಡ್ಡದ ನೀರು ಹರಿದು ಹೋಗಲು ವ್ಯವಸ್ಥೆ ಕಲ್ಪಿಸಬೇಕು, ಸ್ಟಾರ್ಟರ್ಸ್ ನಿಯೋಜನೆ ಸೇರಿ ಅಗತ್ಯ ಕ್ರಮಗಳನ್ನು ಜರುಗಿಸಬೇಕು ಎಂದು ಜಿಎಸ್ಐ ವರದಿ ನೀಡಿತು. ಈ ವರದಿಯನ್ನು ಆಧರಿಸಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ಹೆದ್ದಾರಿ ಪ್ರಾಧಿಕಾರಕ್ಕೆ ಸೂಚನೆ ನೀಡಿ ಹೆದ್ದಾರಿಯಲ್ಲಿ ತುರ್ತು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳು ಸೂಚಿಸಿದ್ದರು. ಇನ್ನು ಸದ್ಯ ಹೆದ್ದಾರಿಯ ಒಂದು ಬದಿಯಲ್ಲಿದ್ದ ಮಣ್ಣು, ಕಲ್ಲು ತೆರವುಗೊಳಿಸಲಾಗಿದೆ. ಇನ್ನು ಗುಡ್ಡ ಕುಸಿದ ಸ್ಥಳದಲ್ಲಿ ತಡೆಗೋಡೆಗಳ ಅಳವಡಿಕೆ ಸಹ ಪೂರ್ಣವಾಗಿದ್ದು, ಈಗಾಗಲೇ ಸಂಚಾರಕ್ಕೆ ಸಿದ್ಧವಾಗಿದೆ. ಎಲ್ಲಾ ತುರ್ತು ಕ್ರಮಗಳನ್ನು ಕೈಗೊಂಡು ಜಿಲ್ಲಾಡಳಿತಕ್ಕೆ ಹೆದ್ದಾರಿ ಪ್ರಾಧಿಕಾರ ವರದಿ ಸಲ್ಲಿಕೆ ಮಾಡಿದೆ. ಹೀಗಾಗಿ ಷರತ್ತುಗಳ ಮೇಲೆ ನಿಯಂತ್ರಿತವಾಗಿ ವಾಹನಗಳನ್ನು ಬಿಡಲು ಜಿಲ್ಲಾಡಳಿತ ಚಿಂತನೆ ನಡೆಸಿದ್ದು, ಒಂದೆರಡು ದಿನದಲ್ಲಿ ಹೆದ್ದಾರಿ ಸಂಚಾರ ಪುನರಾರಂಭ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ. ಈ ಶಿರೂರು ಲ್ಯಾಂಡ್ ಸ್ಲೈಡ್ ಸ್ಪಾಟ್ ಅಲ್ಲಿ ಜಿಎಸ್ಐ ಡೈರೆಕ್ಟರ್ ಅವರು ಬಂದು ಆವಾಗ 16th ಇಮಿಡಿಯೇಟ್ಲಿ ಬಂದು ಆ ಸ್ಥಳ ಪರಿಶೀಲನೆ ಮಾಡಿದ್ರು. ಅವರು ಒಂದು ರಿಪೋರ್ಟ್ ನಮಗೆ ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ರು. ಅದರಲ್ಲಿ ಕೆಲವೊಂದು ಇಮಿಡಿಯೇಟ್ ಮೆಷರ್ಸ್ ಅನ್ನು ಅವರು ವ್ಯಕ್ತಪಡಿಸಿದ್ರು. ಒಂದು 5-6 ಪಾಯಿಂಟ್ಸ್. ಅದರಲ್ಲಿ ವಾಟರ್ ಚಾನೆಲ್ ಡೈವರ್ಟ್ ಮಾಡಬೇಕು, ಸ್ಪಾಟರ್ಸ್ ಹಾಕಬೇಕು, ಟ್ರಾಫಿಕ್ ರೆಗ್ಯುಲೇಟ್ ಮಾಡಬೇಕು, ಮತ್ತೆ ಗುಡ್ಡ ಸೈಡ್ ಎಕ್ಸ್ಕವೇಷನ್ ಮಾಡಬಾರದು. ಈ ತರ ಕೆಲವೊಂದು ಕಂಡೀಷನ್ಸ್ ಹಾಕಿ ನಮಗೆ ಕೊಟ್ಟಿದ್ರು ರಿಪೋರ್ಟ್. ಆ ರಿಪೋರ್ಟ್ ಅನ್ನು ಆಸ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ನಾವು NHAI PD ಅವರಿಗೆ ಮತ್ತೆ NHAIಗೆ ಅಂಡರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಕೆಳಗಡೆ ಆದೇಶ ಮಾಡಿದೀವಿ ದಟ್ ಅವರು ಮೆಷರ್ಸ್ ಅನ್ನು ಫಾಲೋ ಮಾಡಿ ನಮಗೆ ರಿಪೋರ್ಟ್ ಕೊಡಬೇಕು ಅಂತ. NHAI ಅವರಿಂದ ನಮಗೆ ಜಿಲ್ಲಾಡಳಿತಕ್ಕೆ ರಿಪೋರ್ಟ್ ಸಲ್ಲಿಸಲಾಗಿದೆ. ಅದರಲ್ಲಿ ಸ್ಪಾಟರ್ಸ್ ಅವರು ಐಡೆಂಟಿಫೈ ಮಾಡಿದ್ದಾರೆ. ಅವರಿಗೆ ಟ್ರೈನಿಂಗ್ ಅನ್ನು ಕೂಡ ನಿನ್ನೆ ಅವರು GSI ವತಿಯಿಂದ ಕೊಟ್ಟಿದ್ದಾರೆ. ಇವತ್ತು ಅವರಿಗೆ ಡಿಪ್ಲಾಯ್ಮೆಂಟ್ ಆಗುತ್ತೆ. ಒನ್ಸ್ ಅದು ಆದ ತಕ್ಷಣ ನಾವು ಟ್ರಾಫಿಕ್ ಅನ್ನು ರೆಗ್ಯುಲೇಟೆಡ್ ಆಗಿ ಕೆಲವೊಂದು ಕಂಡೀಷನ್ ಹಾಕಿ ಅಲೌ ಮಾಡ್ತೀವಿ. ಯಲ್ಲಾಪುರ ತಾಲೂಕಿನ ಕುಂದೂರಿನ ರಾಮಚಂದ್ರ ನಾರಾಯಣ್ ಜೋಶಿ ಅವರ ಮನೆ ಎದುರಿಗಿದ್ದ ಸೇತುವೆಯ ಅಡಿಭಾಗದ ಮಣ್ಣು ನೀರು ಪಾಲಾಗಿದೆ. ಇದರಿಂದ ಸೇತುವೆ ಸಹ ಕುಸಿಯುವ ಆತಂಕ ಎದುರಾಗಿದೆ. ಸೇತುವೆಯ ಒಂದು ಭಾಗದ ಪಿಚ್ಚಿಂಗ್ ಸಹ ನೆಲ ಕಚ್ಚಿದ್ದು, ಈ ಪುಟ್ಟ ಸೇತುವೆ ಮದುಗ್ಲಾರ್, ನಂದಗಾರ್, ಕುಂದೂರು ಗ್ರಾಮದ ಸಂಪರ್ಕ ಸೇತುವಾಗಿತ್ತು. ಸೇತುವೆ ಕುಸಿಯುವ ಆತಂಕದ ಹಿನ್ನೆಲೆಯಲ್ಲಿ ಆ ಭಾಗದ ಜನ ಕಂಗಾಲಾಗಿದ್ದಾರೆ. ಇನ್ನು ಈ ಕುರಿತು ಕಾಳಜಿ ವಹಿಸದೇ ಇದ್ದಲ್ಲಿ ಪೂರ್ತಿ ಸೇತುವೆ ಕೊಚ್ಚಿ ಹೋಗುವ ಸಾಧ್ಯತೆಗಳಿವೆ ಎಂದು ಹಾಸನಗಿ ಗ್ರಾಮ ಪಂಚಾಯತ್ ಸದಸ್ಯ MK ಭಟ್ ಎಚ್ಚರಿಸಿದ್ದಾರೆ. ಹೋಗ್ತಿಲ್ಲ